ओम शांति। गुड मॉर्निंग। शुभ याद है, बाप दादा याद है। मुरली ದಿನಾಂಕ 25/6/77 ಇಸ್ವಿಯ ವ್ಯಕ್ತವಾಣಿ. ಇಪ್ಪತ್ತೈದು 6/1977 ಇಸ್ವಿಯ ಅವ್ಯಕ್ತವಾಣಿ. ಅವ್ಯಕ್ತ ಬಾಪ್ದಾದರವರ ಮಹಾನ್ ವಾಕ್ಯ. ಪವಿತ್ರತಾ ಕಿ ಸಂಪೂರ್ಣ ಸ್ಟೇಜ್. ಇದನ್ನ ಬಾಪ್ದಾದ ವಿಶೇಷವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಪವಿತ್ರತೆಯ ಸಂಪೂರ್ಣ ಸ್ಟೇಜ್. ಪವಿತ್ರತೆಯ ಸಂಪೂರ್ಣ ಸ್ಟೇಜ್ ಹೇಗಿರುತ್ತೆ ಅದನ್ನ ಬಾಬಾ ಪಾಯಿಂಟ್ಗಳನ್ನ ಹೇಳಿದ್ದಾರೆ. 8 ಪಾಯಿಂಟ್ಗಳ ರೂಪದಲ್ಲಿ ಹೇಳಿದ್ದಾರೆ. ಒಂದೊಂದೇ ಪಾಯಿಂಟ್ಗಳನ್ನ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ರಿ. सदा सच्ची दिल वाले, सत्यता के आधार पर सर्व के आधार मूर्त बनने वाले, हर अनुभव और प्राप्ति के आधार पर अपने जीवन को श्रेष्ठ मत पर चलाने वाले पुरुषार्थियों के प्रति बाप दादा बोले. सदा सत्य हृदयदವರು, ಸತ್ಯತೆಯ ಆಧಾರದಿಂದ ಸರ್ವರ ಆಧಾರ ಮೂರ್ತಿಗಳಾಗುವಂತವರು, ಪ್ರತಿ ಅನುಭವ ಮತ್ತು ಪ್ರಾಪ್ತಿಯ ಆಧಾರದಂತೆ ತಮ್ಮ ಜೀವನವನ್ನು ಶ್ರೇಷ್ಠ ಮತದಂತೆ ನಡೆಸುವಂತಹ ಪುರುಷಾರ್ಥಿಗಳ ಪ್ರತಿಯಾಗಿ ಬಾಪ್ ದಾದಾ ಮಹಾನ್ ವಾಕ್ಯ ಉಚ್ಚಾರಣೆ ಮಾಡ್ತಿದ್ದಾರೆ. बाप दादा सभी बच्चों की विशेष 2 बातें देख रहे हैं. ಇದನ್ನ ಬಾಪ್ ದಾದಾ ಎಲ್ಲ ಮಕ್ಕಳ ವಿಶೇಷವಾಗಿ 2 ಮಾತುಗಳನ್ನು ನೋಡ್ತಾ ಇದ್ದಾರೆ. ಬಾಪ್ ದಾದಾ ಎಲ್ಲ ಮಕ್ಕಳ ವಿಶೇಷ 2 ಮಾತುಗಳನ್ನು ನೋಡ್ತಾ ಇದ್ದಾರೆ. हर एक आत्मा यथा योग्य तथा शक्ति, ऑनेस्ट और होलिएस्ट कहाँ तक बने हैं. बाबा ನೋಡ್ತಾ ಇದ್ದಾರೆ. ಯಥಾ ಯೋಗ್ಯ ತಥಾ ಶಕ್ತಿ ಅನುಸಾರ, ಯಥಾ ಯೋಗ್ಯ ತಥಾ ಶಕ್ತಿ ಅನುಸಾರ ಪ್ರತಿಯೊಂದು ಆತ್ಮಗಳು ಪ್ರಾಮಾಣಿಕತೆ ಮತ್ತು ಪವಿತ್ರರು, ಪರಮ ಪೂಜ್ಯರು ಎಲ್ಲಿಯ ತನಕ ಆಗಿದ್ದಾರೆ. ಕಹಾ ತಕ್ಕ ಬನೆ ಹೇ. ಎರಡು ಏನ್ ನೋಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಬಾಬಾ. ವಿಶೇಷ 2 ಮಾತುಗಳು. ಒಂದು ಪ್ರಾಮಾಣಿಕತೆ, ಪ್ರಾಮಾಣಿಕರು. ಮತ್ತೊಂದು ಪರಮ ಪೂಜ್ಯರು. ಎಷ್ಟಾಗಿದ್ದೀರಿ? ಹರೇಕ ಪುರುಷಾರ್ಥಿ ಆತ್ಮ बाप के संबंध में ऑनेस्ट अर्थात बाप से ईमानदार, सच्चे दिल वाले बनने का लक्ष्य रख चल रहे हैं, लेकिन ऑनेस्ट बनने में भी नंबरवार है. ನೋಡಿ ಬಾಬಾ ಹೇಳ್ತಿದ್ದಾರೆ, ಪ್ರತಿಯೊಬ್ಬ ಪುರುಷಾರ್ಥಿ ಆತ್ಮಗಳು ತಂದೆಯ ಸಂಬಂಧದಲ್ಲಿ ಪ್ರಾಮಾಣಿಕತೆ ಇದೆ. ಅರ್ಥಾತ್ ಪ್ರಾಮಾಣಿಕತೆಯಿಂದ ನಡ್ಕೋತಿದ್ದಾರೆ. ಸತ್ಯ ಹೃದಯದವರಾಗುವಂತ ಲಕ್ಷ್ಯನೂ ಕೂಡ ಇಟ್ಕೊಂಡಿದ್ದಾರೆ. ಸತ್ಯ ಹೃದಯದವರಾಗಬೇಕು ಅಂತ ಕೂಡ ಏನ್ ಇಟ್ಕೊಂಡಿದ್ದಾರೆ? ಲಕ್ಷ್ಯ ಇಟ್ಕೊಂಡಿದ್ದಾರೆ. ಆದ್ರೆ ಪ್ರಾಮಾಣಿಕತೆಯಲ್ಲಿ ನಂಬರ್ 1 ಇದ್ದಾರೆ ಅಂತ ಹೇಳ್ತಾರೆ. ಆದರೆ ಪ್ರಾಮಾಣಿಕರಾಗೋದ್ರಲ್ಲಿ ಹೇಗಿದ್ದಾರೆ ಅಂತ ಹೇಳ್ತಾರೆ ಬಾಬಾ? ನಂಬರ್ 1. ನಂಬರ್ 1 ಅಂದ್ರೆ ಅದಕ್ಕೆ ಎಷ್ಟು? 8 ನಂಬರ್ಗಳನ್ನ ಹೇಳ್ತಾರೆ ಬಾಬಾ. 8 ಏನ್ ಹೇಳ್ತಾ ಇದ್ದಾರೆ? ವಿಶೇಷ ಪಾಯಿಂಟ್ಗಳನ್ನ ಹೇಳಿದ್ದಾರೆ. ಒಂದನೇದು, ಜಿತನಾ ಆನೆಸ್ಟ್ ಹೋಗಾ ಉತನಾ ಹಿ ಹೋಲಿಯೆಸ್ಟ್ ಹೋಗಾ. ಎಷ್ಟು ತಂದೆ ಜೊತೆಗೆ ಪ್ರಾಮಾಣಿಕತೆಯಿಂದ ನಡ್ಕೋತಾರೋ ಅಷ್ಟೇ ಪವಿತ್ರರಾಗಿರ್ತಾರೆ ಅಂತ ಹೇಳ್ತಾರೆ. ಅಷ್ಟೇ ಪೂಜ್ಯರು, ಪರಮ ಪೂಜ್ಯರಾಗ್ತಾರೆ. ಹೋಲಿಯೆಸ್ಟ್ बनने की मुख्य बात है बाप से सच्चा बनना. ನೋಡಿ ಬಾಬಾ ಹೇಳ್ತಾರೆ, ನೀವು ಪರಮ ಪೂಜ್ಯರಾಗಬೇಕು ಅಂತಂದ್ರೆ ಅದಕ್ಕೆ ಮುಖ್ಯ ಮಾತು ತಂದೆ ಜೊತೆಗೆ ಸತ್ಯತೆಯಿಂದ ಇರಬೇಕು. ಯಾರ ಜೊತೆಗೆ? ತಂದೆ ಜೊತೆಗೆ ಸತ್ಯತೆಯಿಂದ ಇರಬೇಕು. ಸಿರ್ಫ್ ब्रह्मचर्य धारण करना यह प्योरिटी की हाईएस्ट स्टेज नहीं है.
ಹಾಗಾದ್ರೆ ಬಾಬಾ ಹೇಳ್ತಾರೆ ಸತ್ಯವಾಗಿರೋದು ಅಂತಂದ್ರೆ ಕೇವಲ ಬ್ರಹ್ಮಚರ್ಯ ಧಾರಣೆ ಮಾಡ್ಕೊಂಡಿದ್ದೀವಿ, ಪವಿತ್ರರಾಗಿದ್ದೀವಿ, ಪೂಜ್ಯರಾಗಿದ್ದೀವಿ. ಬಾಬಾ ಹೇಳ್ತಾರೆ ಈ ಪ್ಯೂರಿಟಿಯ ಹೈಯೆಸ್ಟ್ ಸ್ಟೇಜ್ ಇದೊಂದೇ ಸಾಧು ಅಂತ ಹೇಳ್ತಾರೆ ಬಾಬಾ. ಈ ಒಂದೇ ಸರ್ವೋಚ್ಚ ಸ್ಥಿತಿ ನಡೆಯಲ್ಲ ಅಂತ ಹೇಳ್ತಾರೆ ಬಾಬಾ. ಲೇಕಿನ್ ಆದರೆ ಏನಾದ್ರೆ ಪ್ಯೂರಿಟಿ ಅರ್ಥಾತ್ ರಿಯಾಲಿಟಿ ಅರ್ಥಾತ್ ಸಚ್ಚಾಯಿ. ಬಾಬಾ ಹೇಳ್ತಾರೆ ಮತ್ತೊಂದು ಪ್ಯೂರಿಟಿ ಪವಿತ್ರತೆ ಅಂತಂದ್ರೆ ರಿಯಾಲಿಟಿ ಅಂತ ಹೇಳ್ತಾರೆ ಬಾಬಾ. ರಿಯಾಲಿಟಿ ಅಂತಂದ್ರೆ ಏನಂತ ಹೇಳ್ತಾರೆ ಬಾಬಾ? ಅರ್ಥಾತ್ ಸತ್ಯತೆ. ऐसे सच्ची दिल वाला बाप के दिल तख्त नशीन है. ಇಂತಹ ಸತ್ಯ ಹೃದಯಗಳೇ ಹೃದಯ ರಾಮ ತಂದೆಯ ಹೃದಯ ಸಿಂಹಾಸನಾಧಿಕಾರಿಗಳಾಗಿರುತ್ತಾರೆ. ಇಂತಹ ಸತ್ಯ ಹೃದಯದವರು ಹೃದಯ ರಾಮ ತಂದೆಯ ಹೃದಯ ಸಿಂಹಾಸನಾಧಿಕಾರಿಗಳಾಗ್ತಾರೆ. और दिल तख्त नशीन बच्चे ही राज्य तख्त नशीन होते हैं. ಮತ್ತು ಯಾರು ತಂದೆಯ ಹೃದಯ ರಾಮನ ಹೃದಯ ಸಿಂಹಾಸನಾಧಿಕಾರಿ ಮಕ್ಕಳು ಅವರೇ ಭವಿಷ್ಯದಲ್ಲೂ ಕೂಡ ಏನಾಗ್ತಾರೆ? ರಾಜ ಆಗ್ತಾರೆ, ರಾಜ್ಯ ಸಿಂಹಾಸನಾಧಿಕಾರಿಗಳಾಗ್ತಾರೆ ಅಂತ ಹೇಳ್ತಾರೆ. ರಾಜ ಸಿಂಹಾಸನಾಧಿಕಾರಿ. ಇದೇನಂತ ಹೇಳ್ತಾರೆ ಬಾಬಾ? ಒಂದನೇ ಪ್ರಾಮಾಣಿಕತೆಯ ಮಕ್ಕಳು ಅಂತ ಹೇಳ್ತಾರೆ ಬಾಬಾ. ಇದು ಒಂದನೇ ಸ್ಟೇಜ್ ಅಂತ ಬಾಬಾ ಹೇಳ್ತಾರೆ. ಎಷ್ಟು ಪ್ರಾಮಾಣಿಕತೆಯೋ ಅಷ್ಟೇ ಹೇಗಿರ್ತಾರೆ ಅವರು? ಪವಿತ್ರರು, ಪರಮ ಪವಿತ್ರರು, ಪರಮ ಪೂಜ್ಯರು ಅಂತ ಹೇಳಿದ್ರು ಬಾಬಾ. ತಂದೆಯ ಜೊತೆಗೆ ಸತ್ಯವಂತರಾಗೋದು ಅಂತ ಹೇಳಿದ್ರು. ಬ್ರಹ್ಮಚರ್ಯ ಧಾರಣೆ ಮಾಡ್ಕೊಂಡು ಪವಿತ್ರರಾಗಿದ್ದೀವಿ ಅದೊಂದೇ ಅಲ್ಲ, ಅದ್ರ ಜೊತೆಗೆ ಏನಿರ್ಬೇಕು? ಸತ್ಯ ಹೃದಯ, ಸತ್ಯವನ್ನು. ಆಗ ಹೃದಯ ರಾಮನ ಹೃದಯ ಸಿಂಹಾಸನಾಧಿಕಾರಿ, ರಾಜ್ಯ ಸಿಂಹಾಸನಾಧಿಕಾರಿ ಆಗ್ತಾರೆ. ಸೆಕೆಂಡ್ ಪಾಯಿಂಟ್ ಹೇಳ್ತಾರೆ ಬಾಬಾ. ऑनेस्ट अर्थात ईमानदार उसको कहा जाता है जो बाप के प्राप्त खजानों को बाप के डायरेक्शन बिना किसी भी कार्य में नहीं लगावे. ಅಲ್ಲಿ ಪ್ರಾಮಾಣಿಕರು ಅಂತ ಯಾರಿಗೆ ಹೇಳ್ತಾರೆ ಅಂತಂದ್ರೆ ಯಾರು ತಂದೆಯಿಂದ ಪ್ರಾಪ್ತ ಆದಂತಹ ಖಜಾನೆಗಳನ್ನ ತಂದೆಯ ಮಾರ್ಗದರ್ಶನದ ವಿನಃ, ಡೈರೆಕ್ಷನ್ ವಿನಃ ಯಾವುದೇ ಕಾರ್ಯದಲ್ಲೂ ತೊಡಗಿಸುವುದಿಲ್ಲ ಅಂತ ಹೇಳ್ತಾರೆ. ತಂದೆಯಿಂದ ಪ್ರಾಪ್ತ ಆದಂತ ಖಜಾನೆಯನ್ನ ಬಾಬನ ಡೈರೆಕ್ಷನ್ ಬಿಟ್ರು ಬೇರೆ ಯಾವ್ದು ಕಾರ್ಯದಲ್ಲಿ ತೊಡಗಿಸುವುದಿಲ್ಲ. अगर मन मत और परमत प्रमाण समय को, वाणी को, कर्म को, श्वास को व संकल्प को परमत व संग दोष में व्यर्थ तरफ गंवाते, स्वचिंतन की बजाय परचिंतन करते हैं, सोमान की बजाय किसी भी प्रकार के अभिमान में आ जाते हैं. इसी प्रकार से श्रीमत के विरुद्ध अर्थात श्रीमत के बदले मनमत के आधार पर चलते हैं, उसको ऑनेस्ट व ईमानदार नहीं कहेंगे. ನೋಡಿ, ಇಷ್ಟು ಸುದೀರ್ಘವಾದ ವಿಚಾರ ತಿಳಿಸ್ಕೊಡ್ತಿದ್ದಾರೆ ಬಾಬಾ. ಪ್ರಾಮಾಣಿಕತೆಯ ಮತ್ತೊಂದು ಪರಿಭಾಷೆ, ಮತ್ತೊಂದು ಪಾಯಿಂಟ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ತಂದೆಯಿಂದ ಪ್ರಾಪ್ತ ಆಗಿರುವಂತ ಸರ್ವ ಖಜಾನೆಗಳನ್ನ ಬಾಬನ್ ಡೈರೆಕ್ಷನ್ ಪ್ರಮಾಣನೇ ಉಪಯೋಗ ಮಾಡ್ಕೋತಾರೆ. ಒಂದು ವೇಳೆ ಮನಮತ ಮತ್ತು ಪರಮತದ ಪ್ರಮಾಣ, ಮನಮತ ಮತ್ತು ಪರಮತದ ಪ್ರಮಾಣ, ಸಮಯ, ವಾಣಿ, ಕರ್ಮ, ಶ್ವಾಸ, ಸಂಕಲ್ಪಗಳನ್ನು ಸಮಯ, ವಾಣಿ, ಕರ್ಮ, ಶ್ವಾಸ, ಸಂಕಲ್ಪಗಳನ್ನ ಪರಮತ ಅಥವಾ ಸಂಘದೋಷದಲ್ಲಿ ವ್ಯರ್ಥದ ಕಡೆಗೆ ಕಳೆಯೋದಿಲ್ಲ. ಸ್ವಚಿಂತನೆಯ ಬದಲಾಗಿ ಪರಚಿಂತನೆ ಮಾಡ್ತಾರೆ. ಸೋಮಾನದ ಬದಲಾಗಿ ಯಾವುದೇ ಪ್ರಕಾರದ ಅಭಿಮಾನದಲ್ಲಿ ಬರ್ತಾರೆ ಅಂತಂದ್ರೆ ಈ ಪ್ರಕಾರದಿಂದ ಶ್ರೀಮತದ ವಿರುದ್ಧ ಅರ್ಥಾತ್ ಶ್ರೀಮತದ ಬದಲಾಗಿ ಮನಮತದ ಆಧಾರದಂತೆ ನಡೀತಾರೆ ಅಂತಂದ್ರೆ ಅವರಿಗೆ ಪ್ರಾಮಾಣಿಕರು ಅಂತ ಹೇಳೋದಿಲ್ಲ. यह सब खजाने बाप दादा ने विश्व कल्याण के सेवा अर्थ दिए हैं. ನೋಡಿ ಬಾಬಾ ಸಮಯ, ವಾಣಿ, ಕರ್ಮ, ಶ್ವಾಸ, ಸಂಕಲ್ಪ ಈ ಎಲ್ಲಾ ಖಜಾನೆಗಳನ್ನ ಬಾಪ್ ದಾದಾ ಯಾತಕ್ಕೋಸ್ಕರ ಕೊಟ್ಟಿದ್ದಾರೆ? ಯಾತಕ್ಕೋಸ್ಕರ ಕೊಟ್ಟಿದ್ದಾರೆ? ವಿಶ್ವ ಕಲ್ಯಾಣದ ಸೇವಾರ್ಥಕ್ಕಾಗಿ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಬಾಬಾ. तो जिस कार्य के अर्थ दिए हैं
उस कार्य के बजाय अगर अन्य कार्य में लगाते हैं तो यहाँ ಅಮಾನತ್ ಮೇ ಕ್ಯಾನತ್ ಕರ್ನಾ ಹೇ ನೋಡಿ. ಬಾಬಾ ಹೇಳ್ತಾರೆ, ಯಾವ ಕಾರ್ಯಕ್ಕಾಗಿ ನಾನು ನಿಮಗೆ ಖಜಾನೆಗಳನ್ನ ಕೊಟ್ಟಿದ್ದೀನೋ ನೀವು ಆ ಖಜಾನೆಗಳನ್ನ ಆ ಕಾರ್ಯದ ಬದಲಾಗಿ ಅನ್ಯ ಕಾರ್ಯದಲ್ಲಿ ತೊಡಗಿಸ್ತೀರಾ ಅಂತಂದ್ರೆ ಏನಾಯ್ತು ಅಂತ ಹೇಳ್ತಾರೆ ಬಾಬಾ. ಮನೆ ಮತದಲ್ಲಿ ಏನ್ ಮಾಡಿದ್ರಿ? ಅಮಾನತ್ ಮೇ ಕ್ಯಾನತ್ ಕರ್ನಾ ಹೇ. ಬಾಬಾ ಕೊಟ್ಟಿದ್ದು ಸೇವೆಗಾಗಿ ನಿಮ್ಮ ಹತ್ರ ಇಟ್ಕೊಳ್ಳಿ, ಉಪಯೋಗ ಮಾಡ್ಕೊಳ್ರಿ, ಅದು ನಿಮ್ದಲ್ಲ ಅಂತ ಹೇಳಿದ್ರು ಬಾಬಾ. ನನ್ ಖಜಾನೆ ಅಂತ ಹೇಳಿದ್ರು ಬಾಬಾ. ನೋಡಿ, ಅದು ಬಾಬಾ ಕೊಟ್ಟಂತಹ ಆಸ್ತಿಯಲ್ಲಿ ಏನ್ ಮಾಡ್ಕೊಂಡ್ರಿ ಅಂತ ಹೇಳ್ತಾರ ಬಾಬಾ. ನೀವೇನ್ ಮಾಡಿದ್ರಿ? ನಂದು ಅಂತ ಅದನ್ನ ನಿಮ್ದಂತ ಹೇಗ್ ಬೇಕು ಹಾಗೆ ಬಳಸ್ಕೊಂಡ್ರಿ. इसलिए बड़े ते बड़ी प्यूरिटी की स्टेज है ऑनेस्ट बनना. ಆದ್ದರಿಂದ ಎಲ್ಲದಕ್ಕಿಂತ ದೊಡ್ಡದಾದಂತಹ ಪವಿತ್ರತೆಯ ಸ್ಟೇಜ್, ಪ್ಯೂರಿಟಿಯ ಸ್ಟೇಜ್ ಯಾವುದು ಅಂತಂದ್ರೆ ಪ್ರಾಮಾಣಿಕತೆಯಿಂದ ನಡ್ಕೊಳ್ಳೋದು, ಪ್ರಾಮಾಣಿಕರಾಗೋದು ಅಂತ ಹೇಳ್ತಾರೆ ಬಾಬಾ. ಹರೇಕ್ ಅಪ್ನೆ ಆಪ್ ಸೆ ಪೂಛೋ ಕಿ ಹಮ್ ಕಹಾ ತಕ್ ಆನೆಸ್ಟ್ ಬನೆ ಹೇ. ಹಾಗಾದ್ರೆ ಈಗ ನೀವು ಪ್ರತಿಯೊಬ್ಬರು ನಿಮ್ಮನ್ನ ನೀವೇ ನೋಡ್ಕೊಳ್ರಿ, ನಾವು ಎಲ್ಲಿಯ ತನಕ ಪ್ರಾಮಾಣಿಕರಾಗಿದ್ದೇವೆ? ಎಲ್ಲಿಯ ತನಕ ಪ್ರಾಮಾಣಿಕತೆಯಿಂದ ನಡ್ಕೋತಾ ಇದ್ದೇವೆ? ತಂದೆ ಡೈರೆಕ್ಷನ್ ವಿನಃ ಸಮಯ, ವಾಣಿ, ಕರ್ಮ, ಶ್ವಾಸ, ಸಂಕಲ್ಪಗಳ ಖಜಾನೆ ಏನಾಗಬಾರ್ದು? ವ್ಯರ್ಥದಲ್ಲಿ, ಪರಚಿಂತನೆಯಲ್ಲಿ ತೊಡಗಬಾರ್ದು ಅಂತ ಬಾಬಾ ಹೇಳೋದು. और तीसरा ಆನೆಸ್ಟ್ ಕಾ ತೀಸರಾ ಲಕ್ಷಣ है. ಮತ್ತು ಪ್ರಾಮಾಣಿಕತೆಯ ಮೂರನೇ ಲಕ್ಷಣ ಹೇಳ್ತಾರೆ ಬಾಬಾ. ಸದಾ ಸರ್ವ ಪ್ರತಿ ಶುಭ ಭಾವನಾ ವಾ ಸದಾ ಶ್ರೇಷ್ಠ ಕಾಮನಾ ಹೋಗಿ. ಬಾಬಾ ಹೇಳ್ತಾರೆ, ಸದಾ ಸರ್ವರ ಪ್ರತಿ ಶುಭ ಭಾವನೆ, ಸದಾ ಸರ್ವರ ಪ್ರತಿ ಶುಭ ಭಾವನೆ ಹಾಗೂ ಸದಾ ಶ್ರೇಷ್ಠ ಕಾಮನೆ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ಶುಭ ಭಾವನೆ, ಶ್ರೇಷ್ಠ ಕಾಮನೆ, ಇದು ಮೂರನೇದು. ಸರ್ವರ ಪ್ರತಿಯಾಗಿ ಶುಭ ಭಾವನೆ ಮತ್ತು ಸದಾ ಶ್ರೇಷ್ಠ ಕಾಮನೆ. ಇನ್ನ ನಾಲ್ಕನೇದು ಹೇಳ್ತಾರೆ ಬಾಬಾ. ऑनेस्ट अर्थात सदा संकल्प और बोल व कर्म द्वारा सदा निमित्त और निर्माण होंगे. ನೋಡಿ, ಪ್ರಾಮಾಣಿಕತೆ ಅರ್ಥಾತ್ ಸದಾ ಸಂಕಲ್ಪ ಮತ್ತು ಮಾತು ಹಾಗೂ ಕರ್ಮದ ಮೂಲಕ ಸದಾ ಹೇಗಿರ್ತಾರೆ? ನಿಮಿತ್ತ ಅಂತ ನಡ್ಕೋತಾರೆ ಮತ್ತು ನಿರ್ಮಾಣ, ನಿರಭಿಮಾನಿಯಾಗಿರ್ತಾರೆ ಅಂತ ಹೇಳ್ತಾರೆ. ನಾಲ್ಕನೇ ಪಾಯಿಂಟ್ ಕೇಳ್ಕೊಳ್ಳ್ರಿ. ಸದಾ ಸಂಕಲ್ಪ, ಮಾತು ಮತ್ತು ಕರ್ಮದ ಮೂಲಕ ಸದಾ ನಿಮಿತ್ತರಾಗಿ ನಡ್ಕೊಳ್ತಾರೆ ಮತ್ತು ನಿರಭಿಮಾನಿಯಾಗಿ ನಡ್ಕೋತಾರೆ. 4 ಆಯ್ತು. ಈಗ 5ನೇದು ಹೇಳ್ತಾರೆ ಬಾಬಾ. ऑनेस्ट अर्थात हर कदम में समर्थ स्थिति का अनुभव हो. ಪ್ರಾಮಾಣಿಕತೆ ಅರ್ಥಾತ್ ಪ್ರತಿ ಹೆಜ್ಜೆಯಲ್ಲೂ ಶಕ್ತಿಶಾಲಿ ಸ್ಥಿತಿಯ ಅನುಭವ ಆಗಬೇಕು. ಪ್ರತಿ ಹೆಜ್ಜೆಯಲ್ಲೂ ಯಾವ ಅನುಭವ? ಸಮರ್ಥ अर्थात शक्तिशाली स्थिति अनुभव ಆಗಬೇಕು. सदा हर संकल्प में बाप का साथ और सहयोग के हाथ का अनुभव हो. ಸಮರ್ಥ ಅಂದ್ರೆ ಶಕ್ತಿಶಾಲಿ. ಶಕ್ತಿಶಾಲಿ ಅಂತಂದ್ರೇನು? ಸದಾ ಪ್ರತಿ ಸಂಕಲ್ಪದಲ್ಲಿ ತಂದೆಯ ಜೊತೆ ಮತ್ತು ಸಹಯೋಗದ ಹಸ್ತಗಳ ಅನುಭವ ಮಾಡ್ಕೊಳ್ಳೋದು. ಸದಾ ತಂದೆ ನನ್ನ ಜೊತೆಯಲ್ಲಿದ್ದಾರೆ ಮತ್ತು ತಂದೆಯ ಸಹಯೋಗದ ಕೈಗಳನ್ನ ಹಿಡಿದು ನಾನು ನಡೀತಾ ಇದ್ದೇನೆ, ಈ ಅನುಭವ ಆಗತ್ತೆ ಅಂತ ಹೇಳ್ತಾರೆ. ಇದು 5ನೇದು. ಪ್ರತಿ ಹೆಜ್ಜೆ ಸಮರ್ಥ ಸ್ಥಿತಿ ಅನುಭವ, ಸದಾ ಪ್ರತಿ ಸಂಕಲ್ಪದಲ್ಲೂ ತಂದೆಯ ಜೊತೆ ಮತ್ತು ತಂದೆಯ ಸಹಯೋಗದ ಹಸ್ತಗಳಿದೆ ಅಂತ ಅನುಭವ ಮಾಡ್ಕೊಳ್ಳೋದು. और 6ನೇದು ಹೇಳ್ತಾರೆ ಬಾಬಾ. ऑनेस्ट अर्थात हर कदम में चढ़ती कला का अनुभव हो. ಪ್ರಾಮಾಣಿಕತೆ ಅರ್ಥಾತ್
ಪ್ರತಿ ಹೆಜ್ಜೆಯಲ್ಲೂ ಏರುವ ಕಲೆಯ ಅನುಭವ ಆಗುವುದು ಅಂತ ಹೇಳ್ತಾರೆ. ಪ್ರತಿ ಹೆಜ್ಜೆಯಲ್ಲೂ ಯಾವ ಅನುಭವ? ಏರುವ ಕಲೆಯ ಅನುಭವ ಅಂತ ಹೇಳ್ತಾರೆ. ಇದು 6ನೇದು ಬಾಬಾ ಹೇಳ್ತಾ ಇರೋದು. ಇನ್ನು ನೆಕ್ಸ್ಟ್ 7ನೇದು ಸ್ವಲ್ಪ ಸುದೀರ್ಘವಾಗಿ ಹೇಳಿದ್ದಾರೆ ಬಾಬಾ. ಬಹಳ ಆಳವಾಗಿ ಹೇಳಿದ್ದಾರೆ. ಆನೆಸ್ಟ್ ಅರ್ಥಾತ್ जैसे बाप जो है जैसा है बाप बच्चों की आगे प्रत्यक्ष है. ಹೇಗೆ ಬಾಬಾ ಹೇಳ್ತಾರೆ, ಹೇಗೆ ತಂದೆ ಯಾವ ತರಹ ಇದ್ದಾರೆ, ಹೇಗಿದ್ದಾರೆ, ಹಾಗೆ ಮಕ್ಕಳ ಸಮ್ಮುಖದಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ. ಬಾಬಾ ನಾನು ಏನಿದ್ದೀನಿ, ಹೇಗಿದ್ದೀನಿ, ಯಾವ ತರಹ ಇದ್ದೀನಿ, ಅದೇ ರೀತಿ ನಾನು ಮಕ್ಕಳ ಸಮ್ಮುಖದಲ್ಲಿ ಪ್ರತ್ಯಕ್ಷ ಆಗಿದ್ದೀನಿ. वैसे बच्चे जो है जैसे है वैसे ही बाप के आगे स्वयं को प्रत्यक्ष करे. ನಾನು ಹೇಗೆ ನಿಮ್ಮ ಮುಂದೆ ಪ್ರತ್ಯಕ್ಷ ಮಾಡ್ಕೊಂಡಿದ್ದೀನೋ ಹಾಗೇನೆ ನೀವು ಮಕ್ಕಳು, ನೀವು ಹೇಗಿದ್ದೀರೋ, ಯಾವ ತರಹ ಇದ್ದೀರೋ ಅದೇ ತರಹ ನನ್ನ ಮುಂದೆ ಸ್ವಯಂ ಅನ್ನ ಪ್ರತ್ಯಕ್ಷ ಮಾಡ್ಕೊಳ್ರಿ. ನೀವು ಹೇಗಿದ್ದೀರೋ ಹಾಗೇ ನಿಮ್ಮನ್ನ ಏನ್ ಮಾಡ್ಕೊಳ್ಳಿ, ತಂದೆಯ ಮುಂದೆ ಪ್ರತ್ಯಕ್ಷ ಮಾಡ್ಕೊಳ್ರಿ. ಐಸೆ ನಹಿ कि बाप तो सब कुछ जानता है लेकिन बाप के आगे स्वयं को प्रत्यक्ष करना सबसे बड़े से बड़ा सहज चढ़ती कला का साधन है. ಮತ್ತೆ ಈ ರೀತಿ ಅನ್ಕೋಬೇಡ್ರಿ, ಬಾಬನಿಗೆಂದು ಹೇಳೋದು ಎಲ್ಲ ಬಾಬನಿಗೆ ಗೊತ್ತಿದ್ದಿದ್ದೇ ಇದೆ, ಬಾಬನಿಗೆಲ್ಲ ಗೊತ್ತಾಗತ್ತೆ. ಆದರೆ ತಂದೆಯ ಮುಂದೆ ಸ್ವಯಂ ಅನ್ನ ಪ್ರತ್ಯಕ್ಷ ಮಾಡ್ಕೊಳ್ಳೋದು ಎಲ್ಲದಕ್ಕಿಂತ ದೊಡ್ಡ ಸಹಜವಾದ ಏರುವ ಕಲೆಯ ಸಾಧನವಾಗಿದೆ ಅಂತ ಹೇಳ್ತಾರೆ. ತಂದೆಯ ಸಮ್ಮುಖದಲ್ಲಿ ಸ್ವಯಂ ಅನ್ನ ಪ್ರತ್ಯಕ್ಷ ಮಾಡ್ಕೊಳ್ಳೋದೇ ಎಲ್ಲದಕ್ಕಿಂತ ದೊಡ್ಡದಾದಂತಹ ಸಹಜವಾದ ಏರುವ ಕಲೆಗೆ ಸಾಧನ. अनेक प्रकार के बुद्धि के ऊपर बोझ समाप्त करने की सरल युक्ति है. ಮತ್ತು ಬಾಬಾ ಹೇಳ್ತಾ ಇದ್ದಾರೆ, ನಿಮ್ಮನ್ನ ಹೇಗಿದ್ದೀರೋ ಹಾಗೆ ಬಾಬನ್ ಮುಂದೆ ನಿಮ್ಮನ್ನ ಪ್ರತ್ಯಕ್ಷ ಮಾಡ್ಕೋತೀರಿ ಅಂತಂದ್ರೆ ಅನೇಕ ಪ್ರಕಾರದ ಬುದ್ಧಿಯ ಮೇಲಿರುವಂತಹ ಹೊರೆ, ಭಾರ, ಅನೇಕ ಪ್ರಕಾರದ ಬುದ್ಧಿಯ ಮೇಲಿರುವಂತಹ ಭಾರವನ್ನ ಸಮಾಪ್ತ ಮಾಡ್ಕೊಳ್ಳೋಕೆ ಸರಳ ಯುಕ್ತಿ ಅಂತ ಹೇಳ್ತಾರೆ. वह स्वयं को स्पष्ट करना अर्थात पुरुषार्थ का मार्ग स्पष्ट होना है. ನಿಮ್ಮನ್ನ ನೀವು ನಾನು ಬಾಬಾ ಹೀಗೆ ಇದ್ದೀನಿ ಅಂತ ಹೇಳಿ ಸ್ವಯಂ ಅನ್ನ ಸ್ಪಷ್ಟ ಮಾಡ್ಕೋತೀರಾ ಅಂತಂದ್ರೆ, ನಿಮ್ಮನ್ನ ಸ್ಪಷ್ಟ ಮಾಡ್ಕೊಂಡಿದ್ದೀರಾ ಬಾಬನ್ ಮುಂದೆ ಅಂತಂದ್ರೆ ನಿಮ್ಮ ಪುರುಷಾರ್ಥ ಮಾರ್ಗನೂ ಕೂಡ ಏನಾಗುತ್ತೆ, ಪುರುಷಾರ್ಥದ ಮಾರ್ಗನೂ ಸಹ ಏನಾಗುತ್ತೆ, ಸ್ಪಷ್ಟವಾಗುತ್ತೆ ಅಂತ ಹೇಳ್ತಾರೆ. स्वयं को स्पष्टता से श्रेष्ठ बनाना है. ನೋಡಿ, ಇಂಪಾರ್ಟೆಂಟ್ ಶಬ್ದಗಳನ್ನ ಹೇಳ್ತಾರೆ ಬಾಬಾ, ವಿಶೇಷ ಶಬ್ದಗಳನ್ನ ಹೇಳ್ತಾರೆ. ಸ್ವಯಂನ ಸ್ಪಷ್ಟತೆಯಿಂದ ಶ್ರೇಷ್ಠರಾಗೋದು ಅಂತ ಹೇಳ್ತಾರೆ. ಸ್ವಯಂನ ಸ್ಪಷ್ಟ ಮಾಡ್ಕೊಳ್ಳೋದ್ರಿಂದ ಶ್ರೇಷ್ಠರಾಗ್ತೀರಾ ಅಂತ ಹೇಳ್ತಾರೆ. ಲೇಕಿನ್ ಕರ್ತೆ ಕ್ಯಾ ಹೋ, ಇಷ್ಟೆಲ್ಲ ಇದೆ. ಏನ್ ಹೇಳಿದ್ರು ಬಾಬಾ? ಬಾಬಾ ನಿಮ್ಮ ಮುಂದೆ ಹೆಂಗ್ ಪ್ರತ್ಯಕ್ಷ ಆದ್ರು ನೀವು ಹಾಗೇನೆ ಬಂದ್ ಮುಂದೆ ಪ್ರತ್ಯಕ್ಷ ಆಗ್ಬೇಕಂತ ಹೇಳಿದ್ರು. ಬಾಬನ್ಗೆಲ್ಲ ಗೊತ್ತಾಗುತ್ತೆ, ನಮ್ದೇನು ಹೇಳೋದೈತೆ ಅದರೊಳಗೆ ಅಂತ ಅನ್ಕೊಳ್ಳೋದಲ್ಲ. ಸ್ವಯಂನ ಪ್ರತ್ಯಕ್ಷ ಮಾಡ್ಕೊಳ್ಳೋದಂದ್ರೆ ಅದು ದೊಡ್ಡ ಸಹಜವಾದ ಏರುವ ಕಲೆ ಅಂತ, ಸಾಧನ ಅಂತ ಹೇಳಿದ್ರು. ಬುದ್ಧಿಯ ಭಾರವನ್ನ ಸಮಾಪ್ತ ಮಾಡ್ಕೊಳ್ಳೋ ಸರಳ ಯುಕ್ತಿ ಅಂತ ಹೇಳಿದ್ರು. ಸ್ವಯಂವನ್ನ ಸ್ಪಷ್ಟ ಮಾಡ್ಕೊಳ್ಳೋದು ಅಂತಂದ್ರೆ ಪುರುಷಾರ್ಥದ ಮಾರ್ಗ ಸ್ಪಷ್ಟ ಮಾಡ್ಕೊಳ್ಳೋದು. ಸ್ವಯಂವನ್ನ ಸ್ಪಷ್ಟತೆ ಮಾಡ್ಕೊಳ್ಳೋದು ಅಂದ್ರೆ ಶ್ರೇಷ್ಠರಾಗೋದು. ಆದ್ರೆ ಮಾಡೋದೇನ್ ಮಾಡ್ತೀರಾ ಅಂತ ಹೇಳಿದ್ರು ಬಾಬಾ? ಕುಚ್ ಬತಾತೆ ಕುಚ್ ಚಿಪಾತೆ ಹೇ. ಸ್ವಲ್ಪ ಹೇಳೋದು, ಬಹಳ ಸತ್ಯವಾಗಿ ಇದೀವಿ ಅಂತ ಸ್ವಲ್ಪ ಹೇಳೋದು, ಸ್ವಲ್ಪ ಹೊತ್ತಾಗ್ಲೇ ಏನ್ ಮಾಡೋದು, ಮುಚ್ಚಿಡೋದು ಅಂತ. ಒಂದ್ ಹೇಳೋದು ಮತ್ತೊಂದ್ ಮುಚ್ಚಿಡೋದು ಅಂತ ಬಾಬಾ ಹೇಳೋದು. ಬಹಳ ಮಕ್ಕಳಲ್ಲಿ ಆಟ ನಡೀತಾ ಇರ್ತದೆ. ಅವ್ರೆಲ್ಲ ಹೇಳ್ತಾರೆ ಅಂತ ಅನ್ಕೊಂಡ್ರು ಕೂಡ ಮತ್ತು ಒಳಗಿಂದೊಳಗೆ ಏನ್ ಮಾಡ್ತಿರ್ತಾರೆ, ಒಂದಲ್ಲ ಒಂದು ಮುಚ್ಚಿಟ್ಕೊಂಡು ಆಮೇಲೆ ಇಲ್ಲ ನಾನು ನಿಮಗೆ ಹೇಳ್ಬೇಕು ಅಂತಾನೆ ಇದ್ದೆ, ಬಾಬನಿಗೆ ಹೇಳ್ಬೇಕು ಅಂತಾನೆ ಇದ್ದೆ, ಆದ್ರೆ ಹಾಗಾತು ಹೀಗಾತು ಅಂತ ಅದಕ್ಕೆ ಮತ್ತೇನ್ ಮಾಡೋದು, ಕಾರಣನೇ ಪಡೋದು. और बताते भी है तो कोई
साल्वेशन की प्राप्ति के स्वार्थ के आधार पर. ಮತ್ತೆ ಕೆಲವೊಬ್ರು ಹೇಳ್ತಾರೆ ಅಂದ್ರೂ ಕೂಡ ಕೆಲವೊಂದು ಮಾತುಗಳನ್ನ ಹೇಳುವಾಗ ಹೇಗೆ ಹೇಳ್ತಾರೆ ಅಂತಂದ್ರೆ, ಏನಾದ್ರೂ ಅದಕ್ಕೆ ಏನ್ ಸಿಗುತ್ತೆ ನಮಗೆ, ಪರಿಹಾರದ ಪ್ರಾಪ್ತಿ ಸಿಗತ್ತೆ ಅಂತ ಸ್ವಾರ್ಥದ ಆಧಾರದಿಂದನೂ ಕೂಡ ಕೆಲವೊಂದು ಮಾತುಗಳನ್ನ ಹೇಳ್ತಾರೆ ಅಂತ ಹೇಳ್ತಾರೆ. चतुराई से अपना केस चतुराई से अपना केस सज दज कर मनमत और परमत के प्लान अच्छी तरह से बनाकर पाप के आगे व निमित्त बनी हुई आत्माओं के आगे पेश करते हैं. ನೋಡಿ, ಗಮನ ಕೊಟ್ಟು ಕೇಳ್ರಿ, ಏನ್ ಮಾಡ್ತೀರಾ ಅಂತ ಹೇಳಿ. ಕೆಲವೊಂದು ಹೇಳುತ್ತೀರಂತೆ, ಕೆಲವೊಂದು ಮುಚ್ಚಿಡ್ತೀರಂತೆ, ಮತ್ತೆ ಕೆಲವೊಂದು ಮಾತುಗಳನ್ನ ಹೇಳ್ಕೊಂಡ್ರೆ ಪ್ರಾಪ್ತಿ ಸಿಗತ್ತೆ, ಏನಾದ್ರು ಪರಿಹಾರ ಸಿಗತ್ತೆ, ಈ ಸ್ವಾರ್ಥದ ಆಧಾರದಿಂದ ಹೇಳ್ತಾರೆ. ಮತ್ತೆ ಕೆಲವೊಬ್ರು ಚತುರತೆಯಿಂದ ತಮ್ಮ ಕೇಸುಗಳನ್ನ ಸಜದಜಕರ್ ಅಂದ್ರೆ ಶೃಂಗಾರ ಮಾಡಿ ಆ ಮಾತುಗಳನ್ನ ಶೃಂಗಾರ ಮಾಡೋದು ಗೊತ್ತಿದೆಯಲ್ಲ ಎಲ್ಲರಿಗೂ, ಹೇಳೋದೇನ್ ಬೇಕಿಲ್ಲ ಎಲ್ಲರಿಗೂ. ಬಹಳ ಚತುರರಿದ್ದೀರಾ ಮಾತನ್ನ ಶೃಂಗಾರ ಮಾಡೋದ್ರಲ್ಲಿ. ಮನಮತ ಮತ್ತು ಪರಮತದ ಪ್ಲಾನ್ ಅನ್ನ ಬಹಳ ಚೆನ್ನಾಗಿ ಸೇರ್ಸಿ ಏನ್ ಮಾಡಿರ್ತೀರ, ಅದಕ್ಕೆ ಶೃಂಗಾರ ಮಾಡಿರ್ತೀರಾ ಅಂತ ಹೇಳ್ತಾರೆ. ಮನಮತ ಅಥವಾ ಪರಮತದ ಪ್ಲಾನ್ಗಳನ್ನ ಬಹಳ ಚೆನ್ನಾಗಿ ಏನ್ ಮಾಡಿರ್ತೀರ, ಅದಕ್ಕೆ ಅಥವಾ ಶೃಂಗಾರ ಮಾಡಿ ಬಾಬನ್ ಮುಂದೆ ಅಥವಾ ನಿಮಿತ್ತ ಆದಂತ ಆತ್ಮಗಳ ಮುಂದೆ ಅದನ್ನ ಏನ್ ಮಾಡ್ತೀರಾ ಅಂತ ಹೇಳ್ತಾರೆ ಬಾಬಾ. ಏನ್ ಮಾಡೋದು, ಅದನ್ನ ವರ್ಣನೆ ಮಾಡೋದು. बोला ना तो बाप समझ और निमित्त बने हुई आत्माओं को भी बोला समझ चतुराई से अपने आप को सच्चा सिद्ध करने से रिजल्ट क्या होती है. ಬಾಬನ್ ಮುಂದೆ ಏನಾರು ಸುಳ್ಳನ್ನ ಸತ್ಯ ಮಾಡಿ ಹೇಳುವಾಗ, ಅದು ಸ್ವಲ್ಪ ಶೃಂಗಾರ ಮಾಡಿ ಹೇಳುವಾಗ ಏನ್ ಅನ್ಕೊಳ್ತಾರಂತೆ, ಬಾಬಾ ಏನ್ರಿ ಮುಗ್ಧ ಇದ್ದಾನೆ, ನಾವೇನ್ ಹೇಳಿದ್ರು ಹೌದು ಅಂತ ಒಪ್ಕೋತಾನೆ, ಪಾಪ ಅವನಿಗೇನ್ ಗೊತ್ತಾಗತ್ತೆ ಅಂತ. ಇನ್ನು ನಮ್ಮಕ್ಕೋರ ಬೇರೆಯವ್ರ ತರ ಇಲ್ಲ, ಅವರು ಮುಗ್ದರೆ, ಅವ್ರು ನಾವೇನಾರ ಅಂದ್ರೆ ಅಂತ ಅಂದ್ಬಿಡ್ತಾರೆ, ಮುಗಿದೋಯ್ತು ಅಂತ. ಈ ತರ ನಿಮಿತ್ತ ಆದಂತ ಆತ್ಮಗಳ ಮುಂದೂ ಕೂಡ ಅವರನ್ನು ಕೂಡ ಮುಗ್ಧ ಅಂತ ತಿಳ್ಕೊತಾರೆ. ಒಂದು ಬೋಲಾನಾಥ ತಂದೆ ಅಂತ ತಿಳ್ಕೊತಾರೆ, ಮತ್ತು ನಿಮಿತ್ತ ಆದಂತ ಆತ್ಮಗಳನ್ನು ಕೂಡ ಮುಗ್ಧ ಅಂತ ತಿಳ್ಕೊಂಡು ಚತುರತೆಯಿಂದ ತಮ್ಮನ್ನ ತಾವು ನಾನ್ ಸಿದ್ಧ ಏನ್ ಮಾಡ್ತಾರಂತೆ, ನಾನ್ ಸತ್ಯ ಅಂತ ಸಿದ್ಧ ಮಾಡ್ಲಿಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ನಾನ್ ಬಹಳ ಸತ್ಯತೆಯಿಂದ ಇದ್ದೀನಿ ಅಂತ ಸಿದ್ಧ ಮಾಡೋದ್ರಿಂದ ರಿಸಲ್ಟ್ ಏನಾಗುತ್ತೆ ಅಂತ ಕೇಳ್ತಾರೆ. रिजल्ट ಏನಾಗುತ್ತೆ, बाप दादा व निमित्त बनी हुई आत्माएं जानते हुए भी कुछ करने के अर्थ अल्पकाल के लिए हाजी का पाठ तो पढ़ लेंगे. बाप दादा ಅಥವಾ ನಿಮಿತ್ತ ಆದಂತ ಆತ್ಮಗಳು ಗೊತ್ತಿದೆ, ನಿಮಿತ್ತ ಆತ್ಮಗಳಿಗೆ ಗೊತ್ತಿದ್ದು ಕೂಡ ಖುಷಿ ಪಡಿಸುವ ಅರ್ಥದಿಂದ ಅಲ್ಪ ಕಾಲಕ್ಕಾಗಿ ಹಾಜಿ ಅಂತ ಏನ್ ಮಾಡ್ತಾರಂತೆ, ಹಾಜಿ ಅನ್ನೋ ಪಾಠನ್ನು ಕೂಡ ಕಲ್ತು ಬಿಡುತ್ತಾರೆ ಅಂತ ಹೇಳ್ತಾರೆ ನಾವು. क्योंकि जानते हैं कि हर आत्मा की सहन शक्ति सामना करने की शक्ति कहाँ तक है. ಯಾಕೆಂದ್ರೆ ಬಾಪ್ ದಾದರವರಿಗೂ ಸಹ ಗೊತ್ತಿದೆ, ಪ್ರತಿಯೊಂದು ಆತ್ಮಗಳಲ್ಲಿರುವಂತ ಸಹನಾ ಶಕ್ತಿ, ಸಮಾವೇಶ ಮಾಡಿಕೊಳ್ಳುವ ಶಕ್ತಿ ಎಲ್ಲಿಯ ತನಕ ಇದೆ. इस राज को जानते हुए नाराज नहीं होंगे. ಪ್ರತಿಯೊಂದು ಆತ್ಮಗಳ ಸಹನಾ ಶಕ್ತಿ, ಸಮಾವೇಶ ಮಾಡಿಕೊಳ್ಳುವ ಶಕ್ತಿ ಎಷ್ಟು ಮಟ್ಟಿಗಿದೆ ಅಂತ ಗೊತ್ತಿದೆ. ಈ ರಹಸ್ಯವನ್ನ ತಿಳ್ಕೊಂಡಿರೋ ಕಾರಣಕ್ಕೆ ಏನಾಗೋದಿಲ್ಲ ಬಾಬರಾಗ್ಲಿ ನಿಮಿತ್ತರಾಗ್ಲಿ ಏನಾಗೋದಿಲ್ಲ, ನಾರಾಜ್ ಮುನಿಸ್ಕೊಳ್ಳೋದಿಲ್ಲ. ಉನ್ಕೋ ಅವರು ಹಿ ಆಗೆ ಬಡಾನೆ ಕಿ ಯುಕ್ತಿ ದೇಂಗೆ. ಅವ್ರ ಮಾತುಗಳನ್ನ ಶೃಂಗಾರ ಮಾಡಿ ಹೇಳ್ತಿದ್ದಾರೆ ಅಂತ ಗೊತ್ತಾದ್ಮೇಲೂ ಕೂಡ ಬಾಬಾ ಇರ್ಬೋದು, ನಿಮ್ಮತ್ತಿರಿರ್ಬೋದು, ಇನ್ನೂ ಅವ್ರು ಸ್ವಲ್ಪ ಮುಂದುವರಿಲಿ ಅಂತ ಯುಕ್ತಿಗಳನ್ನ ಹೇಳುತ್ತಾರೆ. ರಾಜಿ ಭೀ ಕರೆಂಗೆ ಲೇಕಿನ್ राज से राजी करना और दिल से राजी करना फर्क होता है. ಮತ್ತು ಬಾಬಾ ಆಗಾಗ ಮಕ್ಕಳಿಗೆ ಏನ್ ಮಾಡ್ತಾರಂತೆ, ರಾಜಿನೂ ಮಾಡ್ತಾ ಇರ್ತಾರೆ. ಆದ್ರೆ ರಹಸ್ಯದಿಂದ ರಾಜಿ ಮಾಡೋದಕ್ಕೂ ಹೃದಯದಿಂದ ರಾಜಿ ಮಾಡೋದಕ್ಕೂ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. बनने चतुर चाहते हैं लेकिन बोले बन जाते हैं.
ಪ್ರಾಮಾಣಿಕತೆಯನ್ನ ಸತ್ಯ ಅಂತ ಸಿದ್ಧ ಮಾಡುವಾಗ ಬಹಳ ಚತುರರಾಗಿರ್ತಾರೆ. ನಾನು ಚತುರ ಅಂತ ಸಿದ್ಧ ಮಾಡ್ಲಿಕ್ಕೆ ಹೋಗ್ತಾರೆ. ಅರ ನೋಡಿರಲ್ಲಿ ಏನಾಗಿರ್ತಾರೆ, ಮುಗ್ಧತೆ ಬಂದಿರುತ್ತೆ ಅಂತ ಹೇಳ್ತಾರೆ. ಮುಗ್ಧರಾಗಿರ್ತಾರೆ. ಕೇಸೆ ಜೋ ತೋಡೆ ಮೇ ರಾಜಿ ಹೋ ಜಾತೆ ಹೈ. ನೋಡಿ ಅಂತವ್ರು ಹೇಗಿದ್ದಾರೆ ಅಂತಂದ್ರೆ, ಸ್ವಲ್ಪನೇ ಏನಾದ್ರು ಪ್ರಾಪ್ತಿ ಆಯ್ತಾ, ಪರಿಹಾರ ಆಯ್ತಾ, ಅಷ್ಟಕ್ಕೆ ಖುಷಿ ಆಗ್ಬಿಡುತ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ರಾಜಿ ಆಗ್ಬಿಡುತ್ತಾರೆ ಅಂತ ಹೇಳ್ತಾರೆ. ಸ್ವಲ್ಪನೇ ಪ್ರಾಪ್ತಿ ಸಿಕ್ಕರು ಕೂಡ ಅದಕ್ಕೆ ರಾಜಿ ಆಗ್ಬಿಡೋದು. ಹಾರ್ ಕೋ ಜೀತ್ ಸಮಜ್ ಲೇತೆ, ಅಲ್ಲಿ ಸೋಲನ್ನು ಕೂಡ ನನ್ ಗೆಲುವು ಅಂತ ಅನುಭವ ಮಾಡ್ಕೋತಾರೆ ಅಂತ ಹೇಳ್ತಾರೆ. ಸೋಲನ್ನು ಕೂಡ ಏನಂತ ತಿಳ್ಕೊಳ್ಳೋದು, ಅದರಲ್ಲಿ ನನ್ ಗೆಲುವು ಅಂತ ತಿಳ್ಕೊಳ್ಳೋದು. हे जन्म जन्म की हार, लेकिन अल्पकाल की प्राप्ति में राजी हो, अपने आप को सयाना होशियार समझ विजयी मान बैठते हैं. ನೋಡಿ ಬಾಬಾ ಹೇಳ್ತಾರೆ, ಸೋಲನ್ನೇ ಗೆಲುವು ಅಂತ ತಿಳ್ಕೊಳ್ಳೋದೇನಿದೆಯಲ್ಲ, ಅದು ಜನ್ಮ ಜನ್ಮಾಂತರದ ಸೋಲು ಅಂತ ಅವ್ರಿಗೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಜನ್ಮ ಜನ್ಮಾಂತರದ ಸೋಲು. ಆದರೆ ಅಲ್ಪಕಾಲದ ಪ್ರಾಪ್ತಿಯಲ್ಲೇ ರಾಜಿಯಾಗಿ ತಮ್ಮನ್ನ ತಾವು ಬಹಳ ಬುದ್ಧಿವಂತರು, ನಾನು ಬಹಳ ಜಾಣ, ಈ ರೀತಿ ತಿಳ್ಕೊಂಡು ನಾನ್ ವಿಜಯಿ ಅನ್ಕೊಂಡ್ ಕೂತ್ ಬಿಡ್ತಾರೆ ಅಂತ ಹೇಳ್ತಾರೆ. ನಾನೇ ವಿಜಯಿ ಅಂತ ತಿಳ್ಕೊಂಡ್ ಕೂತ್ ಬಿಡ್ತಾರೆ ಅಂತ ಬಾಬಾ ಹೇಳ್ತಾರೆ. बाप को ऐसे बच्चों के ऊपर तरस भी रहम भी पड़ता है कि ईमानदारी के पर्दे के अंदर अपने ऊपर सदा काल के अकल्याण के निमित्त बन रहे हैं. ನೋಡಿ ಬಾಬಾ ಹೇಳ್ತಾರೆ, ಬಾಬೋರಿಗೆ ಇಂತಹ ಮಕ್ಕಳ ಮೇಲೆ ಕರುಣೆ ದಯೆ ಬರ್ತದೆ. ಈ ತರ ಯಾರು ಆಟ ಆಡ್ತಾರೆ, ಇಂಥ ಮಕ್ಕಳ ಮೇಲೆ ಬಾಬೋರಿಗೆ ಏನ್ ಬರುತ್ತೆ, ದಯೆ ಮತ್ತು ಕರುಣೆ ಬರ್ತದೆ. ಮಕ್ಕಳು ಯಾವ ತರಹ ಪ್ರಾಮಾಣಿಕತೆಯ ಪರದೆಯ ಒಳಗಡೆ ಇದೆ ಕುತ್ಕೊಂಡು ತಮ್ಮ ಮೇಲೆ ಏನ್ ಅನ್ಕೊಂಡಿದ್ದಾರೆ, ಅಕಲ್ಯಾಣಕ್ಕೆ ತಮಗೆ ತಾವು ನಿಮಿತ್ತ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ. ಪ್ರಾಮಾಣಿಕತೆಯ ಪರದೆಯ ಒಳಗಡೆ ಕುತ್ಕೊಂಡ್ಬಿಡ್ತಾರೆ. ತಮ್ಮ ಮೇಲೆ ತಾವು ಏನ್ ಮಾಡ್ಕೊಂಡ್ಬಿಡ್ತಾರೆ, ಅಕಲ್ಯಾಣ ಮಾಡ್ಕೊಳ್ಳೋಕೆ ನಿಮಿತ್ತ ಆಗ್ಬಿಡ್ತಾರೆ ಅಂತ ಬಾಬಾ ಹೇಳ್ತಾರೆ. ಫಿರ್ ಬಿ ಬಾಪ್ ದಾದ ಕ್ಯಾ ಕಹೆಂಗೆ, ಆದ್ರೂ ಅಂತಹ ಮಕ್ಕಳನ್ನ ನೋಡಿನೂ ಬಾಪ್ ದಾದ ಏನಂತ ಹೇಳ್ತಾರೆ, ಶ್ರೇಷ್ಠ ಪುರುಷಾರ್ಥಕ್ಕೆ ಭಾವಿ ನಹಿ ಹೇ. ಈ ಮಕ್ಕಳಲ್ಲಿ ಶ್ರೇಷ್ಠ ಪುರುಷಾರ್ಥದ ಪಾತ್ರ ಇಲ್ಲ ಅಂತ ಅನ್ಕೋತಾರೆ. ಶ್ರೇಷ್ಠ ಪುರುಷಾರ್ಥದ ಪಾತ್ರ ಇಲ್ಲ ಅಂತ ಅನ್ಕೋತಾರೆ. ಅಚ್ಚಾ, ನೆಕ್ಸ್ಟ್ ಎಷ್ಟನೇ ಪಾಯಿಂಟ್ ಇದು? ಎಷ್ಟಾದ್ವು ಪಾಯಿಂಟ್ ಹಾಕೊಂಡೇ ಇಲ್ಲ, 7 ಪಾಯಿಂಟ್ ಆಯ್ತು. ಈಗ ನೆಕ್ಸ್ಟ್ ಬಾಬಾ 8ನೇ ಪಾಯಿಂಟ್ ಹೇಳ್ತಾರೆ. ऑनेस्ट अर्थात किसी भी बात के आधार पर ಫೌಂಡೇಶನ್ ನಾ ಹೋ. ಪ್ರಾಮಾಣಿಕತೆ ಅರ್ಥಾತ್ ಯಾವುದೇ ಮಾತಿನ ಆಧಾರದ ಮೇಲೆ ಬುನಾದಿ ಇರಬಾರದು. ಯಾವುದೇ ಮಾತಿನ ಆಧಾರದ ಮೇಲೆ ನಿಮ್ಮ ಬುನಾದಿಯನ್ನ ಕಟ್ಕೋಬಾರದು. हर एक बात के अनुभव के आधार पर, प्राप्ति के आधार पर फाउंडेशन. ಯಾವ್ದ್ರ ಮೇಲೆ ನಾವು ಬುನಾದಿ ಮಾಡ್ಕೋಬೇಕು, ಯಾವ್ದನ್ನ ಬುನಾದಿ ಮಾಡ್ಕೋಬೇಕು? ಪ್ರತಿಯೊಂದು ಮಾತಿನ ಅನುಭವದ ಆಧಾರದಿಂದ, ಪ್ರಾಪ್ತಿಯ ಆಧಾರದಿಂದ ಫೌಂಡೇಶನ್ ಇರಬೇಕು ಅಂತ ಹೇಳ್ತಾನೆ. ಸಬ್ ಬದಲಿ और फाउंडेशन बदला, बात बदली और फाउंडेशन बदला, निश्चय से संशय में आ गया. और क्यों, कैसे, क्वेश्चन में आ गया. उसको प्राप्ति के आधार पर अनुभव नहीं कहेंगे. ನೋಡಿ ಬಾಬಾ ಹೇಳ್ತಿದ್ದಾರೆ, ಅನುಭವದ ಆಧಾರದಿಂದ ಏನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಬಾಬಾ, ಫೌಂಡೇಶನ್ ಮಾಡ್ಕೊಳ್ರಿ. ಪ್ರಾಪ್ತಿಯ ಆಧಾರದಿಂದ ಫೌಂಡೇಶನ್ ಭದ್ರ ಮಾಡ್ಕೊಳ್ರಿ. ಮಾತಿನ ಆಧಾರ ಮಾಡ್ಕೊಂಡ್ರೆ ಏನಾಗತ್ತೆ ಅಂದ್ರೆ, ಮಾತಿನ ಆಧಾರದಿಂದ ಬುನಾದಿ ಗಟ್ಟಿ ಮಾಡ್ಕೊಳಕ್ ಹೋಗ್ತೀರಾ ಅಂತಂದ್ರೆ, ಮಾತುಗಳು ಬದಲಾವಣೆ ಆದವು ಅಂತಂದ್ರೆ
ಅವಾಗ ಬುನಾದಿ ಫೌಂಡೇಶನ್ ಕೂಡ ಏನಾಯ್ತು ಅಂತ ಹೇಳ್ತಾರೆ ಬಾಬಾ, ಬದಲಾಗುತ್ತೆ. ಆಗ ನಿಶ್ಚಯದಿಂದ ಏನ್ ಬಂದ್ಬಿಡುತ್ತೆ, ಸಂಶಯ ಬಂದ್ಬಿಡತ್ತೆ ಅಂತ ಹೇಳ್ತಾರೆ ಬಾಬಾ. ಸಂಶಯ ಬಂತು ಅಂದ್ರೆ ಶುರುವಾಯ್ತು ಏನು, ಯಾಕೆ, ಏನು, ಹೇಗೆ ಕ್ವಶನ್ಗಳು ಅಂತ ಹೇಳ್ತಾರೆ ಬಾಬಾ. ನೋಡಿ, ಈ ತರಹಕ್ಕೆ ಪ್ರಾಪ್ತಿ ಆಧಾರದಿಂದ ಅನುಭವ ಅಂತ ಹೇಳಲ್ಲ. ऐसा कमजोर फाउंडेशन अच्छी सी बात में हलचल पैदा कर लेता है. ಇಂತಹ ದುರ್ಬಲ ಫೌಂಡೇಶನ್ ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ ಸಣ್ಣ ಮಾತಲ್ಲೂ ಕೂಡ ಹಲ್ಚಲನ್ನ ಹುಟ್ಟಿಸ್ಬಿಡುತ್ತೆ, ಉತ್ಪನ್ನ ಮಾಡುತ್ತೆ ಅಂತ ಹೇಳ್ತಾರೆ. ಈ ತರಹದ ದುರ್ಬಲತೆಯ ಫೌಂಡೇಶನ್ ಏನಿದೆ, ಚಿಕ್ಕ ಚಿಕ್ಕ ಮಾತುಗಳನ್ನು ಕೂಡ ಏನ್ ಮಾಡ್ಕೊಂಡ್ಬಿಡುತ್ತೆ, ಹಲ್ಚಲ್ನೆಲ್ಲ ಉಂಟು ಮಾಡುತ್ತೆ ಅಂತ ಬಾಬಾ ಹೇಳ್ತಾರೆ. जैसे आजकल की एक रमणीक बात बाप के आगे क्या रखते हैं. ಹೇಗೆ ಇತ್ತೀಚಿನ ದಿನದಲ್ಲಿ ಒಂದು ರಮಣೀಕ ಮಾತನ್ನ ತಂದೆಯ ಮುಂದೆ ಇಡ್ತೀರಂತೆ. ಏನ್ ಇಡ್ತೀರಿ? ಈಗ ಬಾಬಾ ಇದು ನೋಡುತ್ತಿರೋ ಮುರಳಿ ಯಾವ ವಯಸ್ಸಿದ್ದು? 77ನೇ ಇಸ್ವಿ ಮುರಳಿ ಅಲ್ವಾ? 77ನೇ ಇಸ್ವಿಯ ಮುರಳಿಗಳು ನೋಡಿ. ಅಲ್ಲಿ ಬಾಬನ ಮುಂದೆ ರಮಣೀಕ ಮಾತುಗಳನ್ನ ಏನ್ ಇಡ್ತಿದ್ರು ಮಕ್ಕಳು ಅಂತಂದ್ರೆ, कि 1977 तक पवित्र रहना था, अब तो ज्यादा समय पवित्र रहना मुश्किल है. ಬಾಬಾ ನೀನೇ ಹೇಳ್ತಾ ಇದ್ದಿ 75, 76, 77ಕ್ಕೆ ಏನಾರು ಆಗುತ್ತೆ, ಪರಿವರ್ತನೆ ಆಗುತ್ತೆ, ಎಲ್ಲ ಏನಾರು ವಿನಾಶದ ಸೂಚನೆಗಳೆಲ್ಲ ಕಾಣುತ್ತೆ, ಬರುತ್ತೆ ಅಂತ ಹೇಳ್ತಾ ಇದ್ರಿ. 77 ತನಕ ನಾವ್ ಹೆಂಗೂ ಹಿಂಗೂ ಮಾಡಿ ಏನ್ ಮಾಡಿದ್ವಿ, ಪವಿತ್ರವಾಗಿರ್ಬೇಕಾಗಿತ್ತು, ಇದ್ವಿ. ಇನ್ನು ಅದಕ್ಕಿಂತ ಮುಂದೆ ಜಾಸ್ತಿ ಸಮಯ ಪವಿತ್ರವಾಗಿರೋದು ಕಷ್ಟ ಅಂತ ಹೇಳೋದು. ಇನ್ ಮುಂದ್ ಇನ್ನೇನಾಗುತ್ತೋ ಅಂತ ಇನ್ನು ನಾನು ಹೇಳ್ತಾ ಇಲ್ಲ ಅಂತಂದ್ರೆ ಮತ್ ನಾವು ಪವಿತ್ರವಾಗಿರೋದು ಕಷ್ಟ. इसलिए बाप के ऊपर बात रखते हुए खुद को निर्दोष बनाकर खुदा को दोषी बना देते हैं. ನೋಡಿ, ಬಹಳ ಇಂಪಾರ್ಟೆಂಟ್ ಶಬ್ದ ಹೇಳ್ತಾರೆ ಬಾಬಾ. ಆದ್ದರಿಂದ ತಂದೆಯ ಮೇಲೆ इसलिए बाप के ऊपर बात रखते हुए ತಂದೆಯ ಮೇಲೆ ಮಾತುಗಳನ್ನ ಇಡ್ತಾ ಸ್ವತಃ ತಮ್ಮನ್ನ ನಿರ್ದೋಷಿಯನ್ನ ಮಾಡಿಕೊಂಡು ಖುದಾನನ್ನ ದೋಷಿ ಮಾಡ್ಬಿಡ್ತೀರಾ ಅಂತ ಹೇಳ್ತಾರೆ. ನಾನೇನ್ ಮಾಡ್ಲಿ, ನೀನ್ ಹಿಂಗ್ ಅಂದಿದ್ದಾಗಿಲ್ಲ ಅಂತಂದ್ರೆ ನಾನೇನ್ ದೋಷಿ ಅಲ್ಲ, ನಾನಂತೂ ನಿರ್ದೋಷಿ. ನಾನು ಕಾದೆ ಅಲ್ಲಿ ತನಕ, ನನ್ನ ಕೈಯಿಂದ ಎಷ್ಟ ಆಗ್ತದೆ ಅಲ್ಲಿ ತನಕ ನಾನು ಮಾಡಿದೆ, ಮುಂದಿಂದು ನನ್ನ ಕೈಯಿಂದ ಆಗಲ್ಲ. ನೀನ್ ಹೇಳಿದ್ದೆಲ್ಲ ನೀನ್ ಮಾಡಿಸ್ಲಿಲ್ಲ ಅಂತಂದ್ರೆ ನೀನೇ ದೋಷಿ ಅಂತ. ಯಾರನ್ನ ದೋಷಿ ಮಾಡೋದು? ಖುದಾನನ್ನ ದೋಷಿ ಮಾಡೋದು. ಲೇಕಿನ್ ಪವಿತ್ರತಾ ಬ್ರಾಹ್ಮಣೋं का निजी ಸಂಸ್ಕಾರ है. ಅದು ಇಂಪಾರ್ಟೆಂಟ್ ಹೇಳ್ತಾರೆ ಬಾಬಾ, ನೆನಪಿಟ್ಟುಕೊಳ್ರಿ. ಪವಿತ್ರತೆ ಬ್ರಾಹ್ಮಣರ ಜೀವನದ ನಿಜಿ ಸಂಸ್ಕಾರ ಅಂತ ಹೇಳ್ತಾರೆ. ಪವಿತ್ರತೆ ಬ್ರಾಹ್ಮಣರ ಜೀವನದ ನಿಜಿ ಸಂಸ್ಕಾರ. ಅದಕ್ಕೆ ಸಂಸ್ಕಾರ ನಹಿ ಹೇ. ಬಾಬಾ ಹೇಳ್ತಾರೆ ಇದು ಹದ್ದಿನ ಸಂಸ್ಕಾರ ಅಲ್ಲ ಅಂತ ಹೇಳ್ತಾರೆ ಬಾಬಾ. ಪವಿತ್ರತೆ ಹದ್ದಿನ ಸಂಸ್ಕಾರ ಅಲ್ಲ, ಅದು हद की पवित्रता अर्थात एक जन्म तक की पवित्रता हद का संन्यास है. ನೋಡಿ, ಹದ್ದಿನ ಪವಿತ್ರತೆ ಅರ್ಥಾತ್ ಒಂದು ಜನ್ಮದವರೆಗಿನ ಪವಿತ್ರತೆ ಅಂತಂದ್ರೆ ಅದು ಹದ್ದಿನ ಸನ್ಯಾಸ ಅಂತ ಹೇಳ್ತಾರೆ. ಒಂದೇ ಜನ್ಮದಲ್ಲಿ ಹದ್ದಿನ ಪವಿತ್ರತೆಯನ್ನ ಪಾಲನೆ ಮಾಡ್ಕೊಳ್ತಾರೆ ಅಂತಂದ್ರೆ ಅದು ಹದ್ದಿನ ಸನ್ಯಾಸ ಆಯ್ತು. बेहद के सन्यासियों को जन्म जन्मांतर के लिए अपवित्रता का संन्यास है. ಆದ್ರೆ ಬೇಹದ್ದಿನ ಸನ್ಯಾಸಿಗಳಿಗೆ ಜನ್ಮ ಜನ್ಮಾಂತರಕ್ಕೆ ಅಪವಿತ್ರತೆಯ ಮೇಲೆ ಸನ್ಯಾಸ ಅಂತ ಹೇಳ್ತಾರೆ. ಯಾವ್ದ್ರ ಮೇಲೆ ಸನ್ಯಾಸ ಮಾಡೋದೀಗ? ಜನ್ಮ ಜನ್ಮಾಂತರಗಳವರೆಗೆ ಅಪವಿತ್ರತೆಯ ಮೇಲೆ ಸನ್ಯಾಸ. बाप दादा ने पवित्रता के लिए कब समय की सीमा दी थी क्या? ನೋಡಿ, ಇಂಪಾರ್ಟೆಂಟ್ ಶಬ್ದ ಹೇಳ್ತಾರೆ ಬಾಬಾ. ಬಾಪ್ ದಾದ ಪವಿತ್ರತೆಗೋಸ್ಕರ ಸಮಯದ ಸೀಮಾ ರೇಖೆಯನ್ನ ಹಾಕೊಟ್ಟಿದಾರ. ಸಮಯದ ಸೀಮಾ ರೇಖೆ ಹಾಕಿ ಇಲ್ಲಿಂದ ಇಲ್ಲಿ ತನಕ ಪವಿತ್ರವಾಗಿರಪ್ಪ, ಮುಂದೇನಾರ ಮಾಡ್ಕೊಳ್ರಿ ಅಂತ ಹೇಳಿದ್ರೆ ಅದು ಕೂಡ ಏನಾಯ್ತು ಅವಾಗ? ಹದ್ದಿನ ಪವಿತ್ರತೆ ಆಗ್ಬಿಡುತ್ತೆ. ಆ ರೀತಿ ಬಾಬಾ ಇಂದಾರು ಪವಿತ್ರತೆಗೆ ಇಷ್ಟೇ ಸಮಯ ಅಂತ ನಿಗದಿ ಮಾಡಿ ಸೀಮಾ ರೇಖೆ ಹಾಕಿದಾರ?
श्लोगन में भी यह लिखते हैं कि बाप से सदा काल के लिए पवित्रता सुख ಶಾಂತಿಗ ವರ್ತಾಲು. ನೀವು ಶ್ಲೋಗನ್ ಅಲ್ಲೂ ಕೂಡ ಇದೇ ಮಾತನ್ನ ಬರೆದಿರ್ತೀರಿ. ತಂದೆಯಿಂದ ಸದಾ ಕಾಲಕ್ಕೆ ಪವಿತ್ರತೆ ಸುಖ ಶಾಂತಿ ಆಸ್ತಿಯನ್ನ ಪಡ್ಕೊಳ್ರಿ ಅಂತ ಹಾಕಿರ್ತೀರಿ. ನೋಡಿ, ತಂದೆಯಿಂದ ಏನೋ ಅಲ್ಪ ಕಾಲದ ಪವಿತ್ರತೆ ಸುಖ ಶಾಂತಿ ಆಸ್ತಿ ತಗೊಳ್ರಿ ಅಂತ ನೀವು ಹಾಕಲ್ಲ. ಏನಂತ ಶ್ಲೋಗನ್ ಹಾಕ್ತೀರಾ? ಸದಾ ಕಾಲದ ಪವಿತ್ರತೆಯ ಸುಖ ಶಾಂತಿ ಆಸ್ತಿ ತಗೋಬೇಕು ಅಂತ. समय के आधार पर पवित्र रहना, इसको कौन सी पवित्रता की स्टेज कहेंगे? ನೋಡಿ, ಸಮಯದ ಆಧಾರ ಮಾಡಿಕೊಂಡು ಪವಿತ್ರರಾಗಿರೋದು ಅಂತಂದ್ರೆ ಇದಕ್ಕೆ ಯಾವ ಪವಿತ್ರತೆಯ ಸ್ಟೇಜ್ ಅಂತ ಹೇಳ್ತೀರಾ? ಸಮಯದ ಆಧಾರದಿಂದ ಪವಿತ್ರರಾಗಿರೋದು ಅಂತಂದ್ರೆ ಇದಕ್ಕೆ ಯಾವ ಪವಿತ್ರತೆಯ ಸ್ಟೇಜ್ ಅಂತ ಹೇಳ್ತಾರೆ ಬಾಬಾ? इससे सिद्ध है कि स्वयं का अनुभव और प्राप्ति के आधार पर फाउंडेशन नहीं है. ನೋಡಿ, ಬಾಬಾ ಹೇಳ್ತಾರೆ, ಸಮಯವನ್ನ ಆಧಾರ ಮಾಡಿಕೊಂಡು ಪವಿತ್ರವಾಗ್ತಿದ್ದೀರಾ ಅಂತಂದ್ರೆ ಇದರಿಂದ ಸಿದ್ಧ ಆಗೋದೇನು ಅಂತಂದ್ರೆ ಸ್ವಯಂನ ಅನುಭವ ಮತ್ತು ಪ್ರಾಪ್ತಿ ಆಧಾರದಂತೆ ಫೌಂಡೇಶನ್ ಇಲ್ಲ ಅಂತ ಅರ್ಥ. ಸ್ವಯಂನ ಅನುಭವದ ಫೌಂಡೇಶನ್ ಮತ್ತು ಪ್ರಾಪ್ತಿ ಆಧಾರದ ಫೌಂಡೇಶನ್ ನಿಮ್ಮಲ್ಲಿ ಇಲ್ಲ ಅಂತ ಅರ್ಥ. ತೋ ಆನೆಸ್ಟ್ ಬಚ್ಚೆ ಕೆ ಯಹ ಲಕ್ಷಣ ನಹಿ ಹೇ, ಇದು ಪ್ರಾಮಾಣಿಕ ಮಕ್ಕಳ ಲಕ್ಷಣ ಅಲ್ಲ ಅಂತ ಹೇಳ್ತಾರೆ. ಆನೆಸ್ಟ್ ಅರ್ಥಾತ್ ಸದಾ ಹೋಲಿಯಸ್ಟ್. ನೋಡಿ, ಪ್ರಾಮಾಣಿಕರು ಅರ್ಥಾತ್ ಸದಾ ಹೇಗಿರೋರು ಅಂತ ಹೇಳ್ತಾರೆ ಬಾಬಾ? ಹೋಲಿಯಸ್ಟ್, ಪರಮ ಪವಿತ್ರ ಅಥವಾ ಪರಮ ಪೂಜ್ಯ ಅಂತ ಹೇಳ್ತಾರೆ ಬಾಬಾ. ಸಮಜಾ? ಆನೆಸ್ಟ್ ಕಿಸ್ಕೋ ಕಹಾ ಜಾತಾ ಹೈ? ಗೊತ್ತಾಯ್ತಾ? ಪ್ರಾಮಾಣಿಕರು ಅಂದ್ರೆ ಯಾರಿಗೆ ಹೇಳಕ್ ಕರೀತ ಹೇಳಿ. अच्छा, ऐसे सदा सच्ची दिल वाले, सत्यता के आधार पर सर्व के आधार मूर्त बनने वाले, हर कदम और प्राप्ति के आधार पर अपने जीवन के हर कदम को चलाने वाले, सदा श्रेष्ठ मत और श्रेष्ठ गति पर चलने वाले, ऐसे पूर्व पुरुषार्थियों को बाप दादा का याद प्यार और नमस्ते. ಇಂತಹ ಸದಾ ಸತ್ಯ ಹೃದಯವಂತರು, ಸತ್ಯತೆಯ ಆಧಾರದಂತೆ ಸರ್ವರ ಆಧಾರ ಮೂರ್ತಿಗಳಾಗುವಂತರು, ಪ್ರತಿ ಹೆಜ್ಜೆ ಮತ್ತು ಪ್ರಾಪ್ತಿ ಆಧಾರದಂತೆ ತಮ್ಮ ಜೀವನದ ಪ್ರತಿ ಹೆಜ್ಜೆಯನ್ನು ನಡೆಸುವಂತರು, ಸದಾ ಶ್ರೀಮತದಂತೆ ಮತ್ತು ಶ್ರೇಷ್ಠ ಗತಿಯಂತೆ ನಡೆಯುವಂತಹ ಇಂತಹ ತೀರ್ವ ಪುರುಷಾರ್ಥಿಗಳಿಗೆ ಬಾಪ್ದಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ ಅಂತ ಹೇಳ್ತಾರೆ. ಅಚ್ಚಾ, ಓಂ ಶಾಂತಿ. ಮತ್ತು ಬಾಪ್ ದಾದರವರಿಗೆ ಆತ್ಮಿಕ ಮಕ್ಕಳು ಮಾಡುವ ಆತ್ಮಿಕ ತಂದೆಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. yo
ಈ ದೇಹ ಮರೆತು ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ತುಂಬಿದ ಈ ದೇಹ ಮರೆತು